ಹಾಯ್. ಆ, ನಾನಿವತ್ತು ವರ್ಚುವಲ್ ಮಷಿನ್ ಬಗ್ಗೆ ಹೇಳ್ತೀನಿ. ವರ್ಚುವಲ್ ಮಷಿನ್ ಇದು ಹೆಸರೇ ಹೇಳ್ತಾರ ವರ್ಚುವಲ್ ಅಂದ್ರೆ ವಿಚ್ ಇಸ್ ನಾಟ್ ಇನ್ ಆರ್ ನಮ್ಮ ಕೈಯಲ್ಲಿ ಇಲ್ಲ. ಇದು ವರ್ಚುವಲ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಮಿರರ್ ಅಲ್ಲಿ ನಮ್ಮ ಪ್ರತಿಬಿಂಬ ನೋಡ್ತೀವಲ್ಲ, ಅದೇ ತರ ಅದು ವರ್ಚುವಲ್ ಇಮೇಜ್. ದಟ್ ಈಸ್ ನಾಟ್ ಅ ರಿಯಲ್ ಇಮೇಜ್. ಅದೇ ತರ ವರ್ಚುವಲ್ ಮಷಿನ್, ಒಂದು ಮಷಿನ್ ನಮ್ಮ ಹತ್ರ ಇರಲ್ಲ, ಬಟ್ ವಿ ಕ್ಯಾನ್ ಯೂಸ್ ಇಟ್ ಇನ್ ಅ ಸಿಂಪಲ್ ವೇ. ಏನಿದು ವರ್ಚುವಲ್ ಮಷಿನ್ ಅಂದ್ರೆ, ಕನ್ಸಿಡರ್ ನಮಗೆ ಈಗ ಒಂದು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಲೆಟ್ಸ್ ಸೇ ಈ ಕಂಪ್ಯೂಟರ್ದು 4 GB ರ್ಯಾಮ್ ಇರುತ್ತೆ, ಮತ್ತೆ ಒಂದು 256 GB ರಾಮ್ ಇರುತ್ತೆ. ಇಲ್ಲಿ ರ್ಯಾಮ್ ಇರುತ್ತೆ, ಇದೊಂದು ರಾಮ್ ಇರುತ್ತೆ. ನಾನು ಒಂದು ಫಂಕ್ಷನ್ ನ ಎಕ್ಸಿಕ್ಯೂಟ್ ಮಾಡಬೇಕು, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಕೋಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಮಾಡಬೇಕು ನನ್ನ ಕೋಡಲ್ಲಿ. ಸೊ ನಾನು ಈ ಕೋಡನ್ನ ಈ ಕಂಪ್ಯೂಟರ್ಗೆ ಹಾಕಿ ಎಕ್ಸಿಕ್ಯೂಟ್ ಮಾಡಪ್ಪ ಅಂತ ಹೇಳ್ತೀನಿ. ಸರಿ, ಇದು ಎಕ್ಸಿಕ್ಯೂಟ್ ಮಾಡುತ್ತೆ, ನನಗೆ ಆನ್ಸರ್ ಕೂಡ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಸೆಕೆಂಡ್ ಡೇ, ಇದು ಫಸ್ಟ್ ಡೇದು. ಸೆಕೆಂಡ್ ಡೇ ಏನಾಗುತ್ತೆ ಅಂದ್ರೆ, ನನ್ನ ಕೋಡು ಲೆಂತ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಜಾಸ್ತಿ ಆಗುತ್ತೆ, ಕಾಂಪ್ಲೆಕ್ಸಿಟಿ ಆಫ್ ದ ಕೋಡು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ 4 GB ಮತ್ತೆ 256 GB ಆಫ್ ರ್ಯಾಮ್ ಅಂಡ್ ರಾಮು ಆಗೋದಿಲ್ಲ. ಸೊ ಏನ್ ಕೇಳುತ್ತೆ ನನ್ನ ಕೋಡು, ಅಥವಾ ನನ್ನ ಕಂಪ್ಯೂಟರ್ ಏನ್ ಕೇಳುತ್ತೆ, ನೋಡಪ್ಪ ಇಷ್ಟು ನನಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ 8 GB ರ್ಯಾಮ್ ಬೇಕು, 512 GB ರಾಮ್ ಬೇಕು ಅಂತ ಹೇಳುತ್ತೆ. ಈಗ ನಾನು ಏನ್ ಮಾಡ್ತೀನಿ, ನನ್ನ ಕಂಪ್ಯೂಟರ್ನ ತಗೊಂಡು ಹಾರ್ಡ್ವೇರ್ ಅಂಗಡಿಗೆ ಹೋಗಿ ನಾನು ಕೇಳ್ತೀನಿ, ಸ್ಪೆಕ್ ಹಾಕೊಡಪ್ಪ, ಸ್ಪೆಸಿಫಿಕೇಶನ್ ನನ್ನ ಕಂಪ್ಯೂಟರ್ ಹಾರ್ಡ್ವೇರ್ಗೆ ಹಾಕೊಡಪ್ಪ ಅಂತ ಹಾಕೊಡ್ತಾನೆ. ಬರ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ, ಕೋಡ್ ವರ್ಕ್ ಆಗುತ್ತೆ. ಥರ್ಡ್ ಡೇ ಏನಾಗುತ್ತೆ ಅಂದ್ರೆ, ನನ್ನ ಕೋಡ್ ಕಾಂಪ್ಲೆಕ್ಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ 16 GB ರ್ಯಾಮ್ ಬೇಕಾಗಿರುತ್ತೆ, 1 TB ರಾಮ್ ಬೇಕಾಗಿರುತ್ತೆ. ನಾನು ಇದೊಂದು ಎಕ್ಸಾಂಪಲ್ಗೆ ಅಷ್ಟೇ ತಗೊಂಡಿರೋದು. ಒಂದು ಟಾಸ್ಕ್ ಮಾಡ್ಬೇಕಾದ್ರೆ 16 GB ಎಲ್ಲ ಬೇಕಾಗಲ್ಲ. ಸಿಂಪಲ್ ಟಾಸ್ಕ್ ಮಾಡ್ಬೇಕಾದ್ರೆ ನಾನು ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಇದು ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ನಾನೀಗ ಮತ್ತೆ ಅಂಗಡಿಗೆ ಹೋಗಿ ಹಾಕ್ಸ್ಕೊಂತೀನಿ ಅಂತ ಅನ್ಕೊಳ್ಳಿ. ಫೋರ್ತ್ ಡೇ ಇನ್ನೂ ಏನಾದರೂ ಜಾಸ್ತಿ ಆದ್ರೆ ನಾನು ಡೈಲಿ ಅಂಗಡಿಗೆ ಹೋಗಿ ಹಾಕ್ಸ್ಕೊಳೋದಕ್ಕೆ ಆಗೋದಿಲ್ಲ ಈ ಥರ. ಸೊ ಆವಾಗ ಏನು ಬಂತು ಅಂದ್ರೆ, ನಮಗೆ ವರ್ಚುವಲ್ ಮಷಿನ್ ಅಥವಾ ಕ್ಲೌಡ್ ಪ್ರೊವೈಡರ್ ಅಂತ ಬರುತ್ತೆ. ದೆರ್ ಆರ್ ಮೆನಿ ಕ್ಲೌಡ್ ಪ್ರೊವೈಡರ್, ಬಹಳ ಕ್ಲೌಡ್ ಪ್ರೊವೈಡರ್ ಇದ್ದಾರೆ. ಕಾಮನ್ ಆಗಿ ಜಾಸ್ತಿ ಪಾಪ್ಯುಲರ್ ಆಗಿರೋದು AWS ಒಂದು, GCP ಒಂದು, ಮತ್ತೆ ಅಜ್ಯೂರ್ ಒಂದು. AWS ಎಲ್ಲರಿಗೂ ಗೊತ್ತಿದೆ, ಅಮೆಜಾನ್ ಅವ್ರದ್ದು ಅಂತ. ಈ GCP ಗೂಗಲ್ ಅವ್ರದ್ದು, ಅಜ್ಯೂರ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅವರು. ಇವ್ರು ಏನ್ ಮಾಡ್ತಾರೆ, ಈ ನನಗೆ ಇಷ್ಟು ಸ್ಪೆಸಿಫಿಕೇಶನ್ ಇರೋ ಕಂಪ್ಯೂಟರ್ನ ಕೊಡ್ತಾರೆ. ಅಂದ್ರೆ ಮನೆಗೆ ಬಂದೇನು ಕೊಡಲ್ಲ ಕಂಪ್ಯೂಟರ್. ಈ ಕಂಪ್ಯೂಟರ್ ಬಂದ್ಬಿಟ್ಟು ಯಾವುದೋ ಒಂದು ಲೊಕೇಶನ್ ಅಲ್ಲಿ ಇರುತ್ತೆ. ಇವರಿಗೆ ಬೇಕಾಗಿರೋ, ಅಥವಾ ಡೇಟಾ ಸೆಂಟರ್ ಅಂತಾರೆ, ಈ ಡೇಟಾ ಸೆಂಟರ್ ಅಲ್ಲಿ, ಈ ಲೊಕೇಶನ್ ಅಲ್ಲಿ ಕಂಪ್ಯೂಟರ್ಗಳು ಕೂತ್ಕೊಂಡಿರ್ತವೆ. ನಾನು ಈ ಸ್ಪೆಕ್ನ ಕೇಳ್ತೀನಿ, ನನಗೆ ಈ ಸ್ಪೆಸಿಫಿಕೇಶನ್ ಇರೋ ಒಂದು ಕಂಪ್ಯೂಟರ್ ಬೇಕು ಅಂತ ಯಾರ ಹತ್ರನಾರ ಹೋಗ್ಬೋದು ನೀವು. ಇಷ್ಟೇ ಇಲ್ಲ, ಕ್ಲೌಡ್ ಪ್ರೊವೈಡರ್, ದೆರ್ ಆರ್ ಮೆನಿ ಕ್ಲೌಡ್ ಪ್ರೊವೈಡರ್ ಇದ್ದಾರೆ. ಇವು ಪಾಪ್ಯುಲರ್ 3. ಸೊ ಈಗ ನಾನು ಕೇಳಿದಾಗ ಅವನು ಹೇಳ್ತಾನೆ, ಸರಿ ಫಸ್ಟ್ ಎಷ್ಟು ದಿನಕ್ಕೆ ಬೇಕು, ಹೌ ಮೆನಿ ಡೇಸ್ಗೆ, ಎಷ್ಟು ದಿನಕ್ಕೆ ಬೇಕಪ್ಪ, ನಿನಗೆ ಏನೇನು ಕೆಪಾಸಿಟಿ ಬೇಕು ಅಂತ ಕೇಳ್ತಾನೆ. ಸರಿ, ಇಷ್ಟು ದಿನಕ್ಕೆ ಇಷ್ಟು ಕೆಪಾಸಿಟಿಗೆ ನನಗೆ ಲೆಟ್ಸೆ 100 rupees ಕೊಡಬೇಕಾಗುತ್ತೆ ಅಂತ ಹೇಳ್ತಾನೆ. ಇವನ ಹತ್ರ ಹೋಗ್ತೀನಿ, ಇವನು ನಿಯರ್ಲಿ 101 ಅಂತ ಹೇಳ್ತಾನೆ, 101 rupees. ಇವನು, ನಾನು ಬರೀ ಎಕ್ಸಾಂಪಲ್ಗೆ ಅಂತ ತಗೊಂತಿರೋದು, ಇವನು 102 rupees ಅಂತ ಹೇಳ್ತಾನೆ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಾನು ಯಾವ್ದು ಬೆಸ್ಟ್ ಸರ್ವೀಸಸ್, ಬೆಸ್ಟ್ ಕಡಿಮೆ ಕಾಸ್ಟ್ ಅಲ್ಲಿ ಈ ವರ್ಚುವಲ್ ಮಷಿನ್ ನ ಯೂಸ್ ಮಾಡಬಹುದು ನನ್ನ ಕೋಡನ್ನ ವರ್ಕ್ ಮಾಡೋದಕ್ಕೆ, ಅಥವಾ ನನ್ನ ಫಂಕ್ಷನ್ ನ ವರ್ಕ್ ಮಾಡೋದಕ್ಕೆ ಅಂತ ಚೂಸ್ ಮಾಡ್ತೀನಿ, ಅದನ್ನ ತಗೊಂತೀನಿ. ಕನ್ಸಿಡರ್ ನಾನು GCP ಅಲ್ಲಿರೋ ವರ್ಚುವಲ್ ಮಷಿನ್ ತಗೊಂತೀನಿ. ಎಷ್ಟು, 101 ರೂಪಾಯಿ ಕೊಡ್ತೀನಿ. 101 ರೂಪಾಯಿ ಕೊಟ್ಟು ಲೆಟ್ಸೆ ಕನ್ಸಿಡರ್ 30 ಡೇಸ್ಗೆ ಆಗೋ ತರ ತಗೊಂತೀನಿ. 30 ಡೇಸ್ಗೆ ಆಗೋ ತರ ತಗೊಂಡು 101 ರೂಪಾಯಿ ಕೊಡ್ತೀನಿ. ನನ್ನ ಫಂಕ್ಷನ್ ಕೂಡ ಎಕ್ಸಿಕ್ಯೂಟ್ ಆಯ್ತು, ನನಗೆ ಔಟ್ಪುಟ್ ಕೂಡ ಬಂತು. ಸೊ ನಾನು ಆಮೇಲೆ ಅವ್ನಿಗೆ ಹೇಳ್ತೀನಿ, ಸಾಕಪ್ಪ ನನಗೆ 30 ಡೇಸ್ ಮುಗ್ದಿದೆ, ಸಾಕು, ನಿನಗೆ 101 rupees ಕೊಟ್ಟಿದ್ದೀನಿ, ಸರಿ ನನಗೆ ಸ್ಟಾಪ್ ಮಾಡು ಅಂತ ಹೇಳ್ತೀನಿ. ಅವನು ಓಕೆ ಸ್ಟಾಪ್ ಮಾಡ್ತೀನಿ ಈ ಸರ್ವಿಸಸ್ ಅಂತ ಸ್ಟಾಪ್ ಮಾಡ್ತಾನೆ. ಸೊ ನೋಡಿ, ಇಲ್ಲಿ ನನಗೆ ಈಗ ಅಂಗಡಿಗೆ ಹೋಗಿ ಖರ್ಚು ಮಾಡಿದ್ರೆ
ಇನ್ನು ನಾನು ಈಗ ಹೇಳದ್ನಲ್ಲ 16 GB ಬೇಕಾಯ್ತು, ಇನ್ನೊಂದ್ಸರಿ 32 GB ಬೇಕಾಗುತ್ತೆ, 64 ಬೇಕಾಗುತ್ತೆ. ಅದಾಕ್ಸೋದ್ಕಿಂತ ಈ ತರ ಕ್ಲೌಡ್ ಪ್ರೊವೈಡರ್ ಹತ್ರ ಹೋಗಿ ನನಗೆ ನೋಡಪ್ಪ ಇಷ್ಟು ಬೇಕು ಇಷ್ಟು ಬೇಕು ಇಷ್ಟು ದಿನಕ್ಕೆ ಅಂತ ಹೇಳಿದ್ರೆ ಅವನು ಕೊಡ್ತಾನೆ, ಸಿಂಪಲ್ ಆಗಿ ಕೊಡ್ತಾನೆ. ದಿಸ್ ಇಸ್ ವಾಟ್ ದ ಸಿಂಪಲ್ ವರ್ಚುವಲ್ ಮಷಿನ್ ಈಸ್. ಇದು ವರ್ಚುವಲ್ ಮಷಿನ್ ಅಂದ್ರೆ ಏನಂದ್ರೆ ಇದರಲ್ಲಿ ಇವನು ಏನಂತ ಕರೀತಾನೆ ಅಂದ್ರೆ EC2 ಅಂತ ಕರೀತಾನೆ ವರ್ಚುವಲ್ ಮಷಿನ್. ಇದರಲ್ಲಿ ಏನಂತ ಕರೀತಾನೆ ಅಂದ್ರೆ ಕಂಪ್ಯೂಟ್ ಇಂಜಿನ್ ಅಂತ ಕರೀತಾನೆ. ಇದರಲ್ಲೂ ಕೂಡ ಅಜ್ಯೂರ್ ಕಂಪ್ಯೂಟ್ ಅಂತ ಕರೀತಾನೆ. ಸೊ ಬರೀ ಇಷ್ಟೇ ಇದಾವ ಟಾಪ್ 3. ಇವು ಟಾಪ್ 3 ಅಷ್ಟೇ, ಅಂದ್ರೆ ಬಹಳ ಜನ ಯೂಸ್ ಮಾಡೋ ಕ್ಲೌಡ್ ಸರ್ವಿಸಸ್ ಇವೆಲ್ಲ ಪಬ್ಲಿಕ್ ಕ್ಲೌಡ್ ಸರ್ವಿಸಸ್. ಅದಾಗಿರ್ಬೋದು. ಮತ್ತೆ IBM ಅವ್ರದ್ದು ಕ್ಲೌಡ್ ಇದೆ, ಅಲಿಬಾಬಾದು ಕ್ಲೌಡ್ ಇದೆ. ಈ ತರ ಬೇಕಾದಷ್ಟು ಕ್ಲೌಡ್ ಪ್ರೊವೈಡರ್ ಸರ್ವಿಸಸ್ ಕೊಡ್ತಾರೆ. ಸೊ ನಮಗೆ ಯಾವ್ದು ಬೇಕೋ, ಎಷ್ಟು ದಿನಕ್ಕೆ ಬೇಕೋ, ಯಾವ ಸ್ಪೆಸಿಫಿಕೇಶನ್ ಬೇಕೋ ಅದನ್ನ ತಗೊಂಡು ನಾವು ಯೂಸ್ ಮಾಡಬಹುದು. ಇದು ಸಿಂಪ್ಲೆಸ್ಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಚುವಲ್ ಮಷಿನ್. ವರ್ಚುವಲ್ ಮಷಿನ್ ಅಂದ್ರೆ ನಮ್ಮ ಹತ್ರ ಇರಲ್ಲ, ಕಂಪ್ಯೂಟರ್ ಸಿಟಿಂಗ್ ಸಮ್ವೇರ್ ಎಲ್ಲೋ ಬೇರೆ ಕಡೆ ಕುತ್ಕೊಂಡಿದೆ, ನಾವು ಅದನ್ನ ಸಿಂಪಲ್ ಆಗಿ ಆಕ್ಸಿಸ್ ಮಾಡಿ ಯೂಸ್ ಮಾಡಬಹುದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಹೆಂಗೆ ಕಂಪ್ಯೂಟರ್ ಇಂಜಿನ್ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.